ಸರ್ ಏನಿತ್ತು ಸರ್ ಕಾರ್ಯಕ್ರಮ? ಸರ್ ಇವತ್ತು ಅಂಗಡಿ ಓಪನಿಂಗ್ ಇತ್ತು ಸೆಂದಿಲ್ ಕುಮಾರ್ ಟೆಕ್ಸ್ಟೈಲು, ಮತ್ತು ಆಫರು ಕೂಡ ಇತ್ತು. ಆದ್ದರಿಂದ ಎಲ್ರಿಗೂ ಮಂಡ್ಯ ಜನತೆಗೆ ಕ್ಷಮೆ ಯಾಚಿಸ್ತೀವಿ. ಯಾಕೆಂದರೆ ಕ್ರೌಡ್ ಜಾಸ್ತಿ ಆಗಿರೋದ್ರಿಂದ ಮತ್ತು ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋದ್ರಿಂದ ಅಂಗಡಿನ ಕ್ಲೋಸ್ ಮಾಡೋಕ್ಕಾಗಿದೆ. ಮತ್ತು ಕ್ರೌಡ್ ಜಾಸ್ತಿ ಇರೋದ್ರಿಂದ ಪೊಲೀಸ್ನವರು ಅಂಗಡಿ ಕ್ಲೋಸ್ ಮಾಡಿಸಿದ್ದಾರೆ. ನಾಳೆನೂ ಕೂಡ ಆಫರ್ ಇರುತ್ತೆ. ಇವತ್ತು ಓಪನ್ ಮಾಡಲ್ಲ, ನಾಳೆ ಓಪನ್ ಮಾಡ್ತೀವಿ. ಅಂಗಡಿ ಓಪನ್ ಮಾಡ್ತಾರೆ ನಾಳೆ. ದಯವಿಟ್ಟು ಮಂಡ್ಯ ಜನತೆಗೆ ಕ್ಷಮೆ ಯಾಚಿಸ್ತೀವಿ. ಪ್ಲಸ್ ಏನಂದರೆ ಸ್ವಲ್ಪ ಜನ ಬಂದು ಏನು ಆಫರ್ ಇದೆ ಅದಿರೋ ಗಂಟನೂ ದಯವಿಟ್ಟು ತೊಗೊಂಡೋಗಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಏನು ಆಫರ್ ಕೊಟ್ಟಿದ್ದೀವಿ ಸರ್? ಬೈ 1 get 1 ಫ್ರೀ ಇದೆ ಸರ್. 1000 rupeesಗೆ 3 ಸ್ಯಾರೀಸ್ ಇದೆ ಸರ್. ಮತ್ತು 500 rupeesಗೆ 3 ಸ್ಯಾರೀಸ್ ಇದೆ ಸರ್. 1000 rupeesಗೆ 2 ಸ್ಯಾರೀಸ್ ಇದೆ ಸರ್. ಮತ್ತು ಟಾಪ್ಸ್ ಇದೆ ಸರ್. ಎಲ್ಲ ಆಫರ್ಸು ಇದೆ ಸರ್. ಅಲ್ಲ ಸರ್, ಇಷ್ಟೆಲ್ಲ ಆಫರ್ ಕೊಟ್ಟ ಮೇಲೆ ಸ್ವಲ್ಪ ಜನ ಬಂದು ತಗೊಳ್ಳೋಕೆ ಈಗ ಹೇಳ್ತಿದ್ದಾರೆ. ಅಂದರೆ ಲಿಮಿಟ್ ಮಾಡಿದರೆ ಎಷ್ಟೇ ಜನ ಕೊಡ್ತೀವಿ ಅಂತ ಹಂಗಂತೇನಿಲ್ಲ ಸರ್. ಆ್ಯಕ್ಚುಲಿ ಏನಂದರೆ ಇದು ಅಚಾನಕ್ಕಾಗಿ ಆಗಿರೋದು, ಅದಕ್ಕೆ ಕ್ಷಮೆ ಯಾಚಿಸ್ತಾ ಇದ್ದೀವಿ ಸರ್. ನಮ್ಗೆ ಗೊತ್ತಿಲ್ಲದೆ ಆಗಿರೋದು. ಈಗ ತುಂಬ ಜನ ಬರ್ತಾರೆ ಅನ್ನೋ ಗೊತ್ತಾಯ್ತು ನಿರೀಕ್ಷೆ ಸರ್. ಇತ್ತು ನಿಮಗೆ? ತುಂಬ ಜನ ಅಂದರೆ ಒಂದು ಲಿಮಿಟೆಡ್ ಜನ ಬರ್ತಾರೆ ಅಂತ ನಿರೀಕ್ಷೆ ಇತ್ತು ಸರ್. ಆದರೆ ತುಂಬ ಜನ ಬಂದಿರೋದ್ರಿಂದ ನಮ್ಮ ಕೈಲೂ ಏನು ಇದು ಮಾಡಲಿಲ್ಲ. ಈ ಥರ ಆಫರ್ಸ್ ಕೊಟ್ಟಾಗ ಸರ್ ತುಂಬ ಜನ ಬರ್ತಾರೆ ಸರ್, ಖಂಡಿತ ಲೆಕ್ಕಾಚಾರ ಇದ್ದಾಗ ಅದು ಪೂರಕವಾದ ವ್ಯವಸ್ಥೆ ಮಾಡಬೇಕಿತ್ತು. ಮಾಡಬೇಕಿತ್ತು ಸರ್. ಜವಾಬ್ದಾರಿ ಇದೆ, ಇಲ್ಲ ಅಂತಲ್ಲ ಸರ್. ಮಾಡಬೇಕಿತ್ತು, ತಪ್ಪಾಗಿದೆ, ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೀವಿ ಸರ್. ನಾವೇನು ಇಲ್ಲ ಅಂದರೆ ಇದಷ್ಟೇ ಕಾಲ್ತುಳಿತ ಕೇಸ್ಗಳು ತುಂಬ ನೋಡ್ತಿದ್ದೀವಿ ಸರ್. ಅದಕ್ಕೋಸ್ಕರ ಇಲ್ಲೊಂದು ಕಡೆ ಇಲ್ಲ ಅದು ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಸರ್ ಅಂಗಡಿನ ಕ್ಲೋಸ್ ಮಾಡಿಸಿರೋದು. ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದನೇ ಕೂಡ ಅಂಗಡಿ ಓಪನ್ನು ಮಾಡದೇ ಇರೋದು ಉದ್ದೇಶನೇ ಅದಕ್ಕೆ ಸರ್. ಆಫರ್ ಇರುತ್ತೆ. ದಯವಿಟ್ಟು ಮಂಡ್ಯ ಜನತೆ ಅಂಗಡಿ ತೆಗ್ದಿರೋದೇ ಮಂಡ್ಯ ಜನತೆಗೆ ಸೇವೆಗಾಗಿ. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ ಯಾವಾಗಲೂ ಸದಾ ನಿಮ್ಮ ಸೇವೆಗೆ ಇರುತ್ತೆ. ದಯವಿಟ್ಟು ಬಂದು ತೊಗೊಳ್ಳಿ ಸರ್. ಖಂಡಿತ ಏನಿದೆ ಆಫರ್ ಖಂಡಿತ ಕೊಡ್ತೀವಿ ಸರ್. ಏನಿಲ್ಲ. ಶಿವಾನಂದ್ ಅಂತ ಸರ್, ಏನು ಇದು ವರ್ಕ್ ಮಾಡೋದು ಸರ್. ಅಣ್ಣ ಇದೆ ಅಣ್ಣ, ಇರ್ತದೆ ಆಫರ್. ಇನ್ನೂ 2-3 ತಿಂಗಳ ಗಂಟನೂ ಇರುತ್ತೆ. 2-3 ತಿಂಗಳಲ್ಲ ಅಣ್ಣ. ಆಫರ್ ಎಲ್ಲಿ ಗಂಟ ಇದೆ, ಸ್ಟಾಕ್ ಎಲ್ಲಿ ಗಂಟ ಇರುತ್ತೆ ಅಲ್ಲಿ ಗಂಟನೂ ಇರುತ್ತೆ. 2 ದಿನ ಗಂಟ ಇರ್ಬೋದು. ಸ್ಟಾಕ್ ಎಲ್ಲಿ ಗಂಟ ಇರುತ್ತೆ ಅಲ್ಲಿ ಗಂಟ ಜನಗಳು ಕೇಳ್ಬೇಕಲ್ಲ. ಅಷ್ಟೇ. ಸ್ಟಾಕ್ ಎಲ್ಲಿ ಗಂಟ ಇರುತ್ತೆ ಖಂಡಿತ ನಿಮ್ಗೆ ಎಲ್ರಿಗೂ ಕೊಡ್ತೀವಿ. ಅದಕ್ಕೆ ಅಣ್ಣ ಇವತ್ತೇ ಓಪನಿಂಗು. ಜನ ಕ್ರೌಡ್ ಜಾಸ್ತಿ ಮಾಡೋದ್ರಿಂದ ಅದಕ್ಕೋಸ್ಕರ ನಾವೇ ಕ್ಷಮೆ ಕೇಳ್ತಾ ಇದ್ದೀವಿ. ಜನಗಳು ವಿನಂತಿ ಮಾಡ್ತಾ ಇರೋದು ಮಂಡ್ಯ ಜನತೆಗೆ ನಾವೇ ವಿನಂತಿ ಮಾಡ್ತಾ ಇದ್ದೀವಿ. ಸೆಂದಿಲ್ ಕುಮಾರ್ ಕಡೆಯಿಂದ ಕ್ಷಮಿಸಿ. ನಾವು ವ್ಯವಸ್ಥೆ ಮಾಡ್ಕೊಳಕ್ಕಾಗಲಿಲ್ಲ, ಅಷ್ಟೊಂದು ಜನ ಬಂದಿರೋದ್ರಿಂದ ಬರಲಿಕ್ಕಾಗಲಿಲ್ಲ ಅನ್ನೋದಕ್ಕೋಸ್ಕರ ನಾವೇ ವಿನಂತಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮ ಅಂಗಡಿ ಅಂತ ತಿಳ್ಕೊಂಡು ದಯವಿಟ್ಟು ಬಂದು ಏನಿದೆ ಎಲ್ಲ ಆಫರ್ನು ಎಲ್ಲ ಟೈಮಲ್ಲೂ ಕೊಡ್ತಾ ಇರ್ತೀವಿ. ಬಂದು ಸ್ವೀಕಾರ ಮಾಡಿ ಅಂತ ಕೇಳ್ಕೊಂತೀವಣ್ಣ. ಅಲ್ಲ ಸ್ವಲ್ಪ ಜನನ ಈಗ ನಾಳಿಕೆ ಇವತ್ತಿದಾಗಿದೆ ಅಲ್ವಾ, ನಾಳಿಕೆ ವ್ಯವಸ್ಥೆ ಏನು ಮಾಡ್ಬೇಕು ಅದು ಮಾಡ್ತೀವಣ್ಣ. ನಾಳಿಕೆ ಈ ರೀತಿ ಆಗದೆ ಇದ್ದಂಗೆ ಎಷ್ಟು ವ್ಯವಸ್ಥೆ ಮಾಡ್ಕೊಳಕ್ಕೆ ವ್ಯವಸ್ಥೆ ಮಾಡ್ತೀವಣ್ಣ. ಕ್ಷಮೆ ಇರಲಿ ಎಲ್ರಿಗೂ.